ಆನೇಕಲ್ನಲ್ಲಿ ನೂತನ ಪುರಸಭಾ ಅಧ್ಯಕ್ಷೆ ಸುಧಾ ನಿರಂಜನ್ ರವರು ಸಾವಿರಾರು ಬೆಂಬಲಿಗರೊಂದಿಗೆ ಗಣೇಶನ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪುರಸಭೆಯ ತನಕ ಶಕ್ತಿ ಪ್ರದರ್ಶನದೊಂದಿಗೆ ಆಗಮಿಸಿ ಕಚೇರಿಗೆ ಪೂಜೆ ಸಲ್ಲಿಸಿ ಅಧಿಕಾರ ವಹಿಸಿಕೊಂಡರು. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಹಿರಿಯರು ಸಾಕ್ಷಿಯಾದರು. ವ್ಯಾಪ್ತಿಯಲ್ಲಿ ಎಲ್ಲ 26 ವಾರ್ಡ್ಗಳ ಸದಸ್ಯರ ಸಲಹೆ ಹಾಗೂ ಸಹಕಾರದೊಂದಿಗೆ ಆನೇಕಲ್ ನಗರದ ಅಭಿವೃದ್ಧಿಯನ್ನು ಕಾಪಾಡಿಕೊಂಡು ಹೋಗಬೇಕು ಅನ್ನೋದು ವಿಚಾರ. ನಮ್ಮ ನಡೆ ಏನಿದ್ರು ಅಭಿವೃದ್ಧಿಯ ಕಡೆಗೆ ಪಕ್ಷಾತೀತವಾಗಿ ಮಾಡಬೇಕು. ಆ ಸಮಸ್ಯೆಗಳೆಲ್ಲ ಎಲ್ಲ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬೇಕು ಅನ್ನೋದನ್ನು ಎಲ್ಲ ಅಧಿಕಾರಿ ವರ್ಗಗಳ ಜೊತೆ ಚರ್ಚೆ ನಡೆಸಿ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ತಾನೇ ಹೇಳಿದ್ನಲ್ಲ, ಎಲ್ಲ ಅಧಿಕಾರಿ ವರ್ಗಗಳ ಜೊತೆ ಮಾತಾಡಿ ಎಲ್ಲ ಸಮಸ್ಯೆಗಳನ್ನು ಆದಷ್ಟು ಬೇಗ ಮುಕ್ತ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ನಿಮ್ಮಲ್ಲೇ ಬಿಜೆಪಿಯವರು ದುಡ್ಡು ತಗೊಂಡು ರಾಜಕೀಯ ವಿಷಯ ಬೇಡ, ಆನೇಕಲ್ ನಗರದ ಅಭಿವೃದ್ಧಿ ಬಗ್ಗೆ ಗಮನ ಕೊಡೋದಕ್ಕೆ ಹೆಚ್ಚು ಇಷ್ಟಪಡ್ತೀವಿ. ಅಧಿಕಾರ ಸಿದ್ಧವಾಗಿ ಪೂಜೆ ಎಲ್ಲ ಎಲ್ಲರೂ ಪೂಜೆಯನ್ನು ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಸನ್ಮಾನ್ಯ ಭೀಷ್ಮಣ್ಣನಿಗೆ ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದ ಮತ್ತು ಹಿರಿಯ ಕಾಂಗ್ರೆಸ್ ಮುಖಂಡರಿಗೆ ಮತ್ತು ನಮ್ಮ ಪುರಸಭಾ ಸದಸ್ಯರಿಗೆ, ನಮ್ಮ ಪುರಸಭಾ ಸಿಬ್ಬಂದಿಗಳಿಗೆಲ್ಲ ನನ್ನ ಧನ್ಯವಾದಗಳು. ನಿದರ್ಶನಗಳಿದೆ. ಅದರಲ್ಲೂ ನಮ್ಮ ಪದ್ದಣ್ಣವರದು ಮಾರ್ಗದರ್ಶನದಲ್ಲಿ ಮತ್ತು ಅವರ ಲೀಡರ್ಶಿಪ್ನಲ್ಲಿ ಹೇಗೆ ಮುಂದೆ ಹೋದರೆ ಹಿಂದೆ ತಿರುಗಿ ನೋಡುವಂಥ ಪ್ರಸಂಗಗಳೇ ಇರೋದಿಲ್ಲ ಯಾವತ್ತೂ. ಆ ರೀತಿಯಲ್ಲಿ ಅವ್ರು ಮಾಡ್ತಾರೆ. ಅವರು ಜನಪರ ಕಾಳಜಿ ಮತ್ತು ಕಾರ್ಯಕ್ರಮಗಳನ್ನು ಕೊಡೋದ್ರಲ್ಲಿ ನಂಬರ್ 1. ಅದಕ್ಕೋಸ್ಕರನೇ 2ನೇ ಸಲ ಈ ಸಲ ಹಿಡಿದಿದ್ದಾರೆ. ಇದಾಗಿ 1 ವರ್ಷ ಚಿಲ್ಲರೆ ಇದೆ. ಇದಾದಮೇಲೆ ಮುಂದೆ ಬರುವಂಥ ಇದರಲ್ಲಿ ಈ ಗೊಂದಲಗಳಿಲ್ದಂಗೆ 23ಕ್ಕೆ 20 ಗೆಲ್ತಾರೆ ಅಂತೇಳಿ ನನಗೊಂದು ವಿಶ್ವಾಸ ಇದೆ. ಅದೇ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಲಿ ಅಂತೇಳಿ ಮತ್ತು ಹೊಸದಾಗಿ ಆಯ್ಕೆ ಆಗಿರುವಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರಿಗೂ ಸಹ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಂದಿದ್ದೀನಿ ಇಲ್ಲಿ. ಸರ್, ಈಗ ಬಿಜೆಪಿಯಿಂದ ಅಧ್ಯಕ್ಷರಾಗಿದ್ದಾರೆ, ಕಾಂಗ್ರೆಸ್ಸಿಗೂ ಉಪಾಧ್ಯಕ್ಷರಾಗಿದ್ದಾರೆ. ಕಾಂಗ್ರೆಸ್ ಅವರೆಲ್ಲ ಬಿಜೆಪಿಗೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಕರ್ಕೊಂಡಿದ್ದಾರೆ ಅಂತೇಳಿ ಗೊಂದಲ ಸೃಷ್ಟಿಯಾಗಿದೆ. ಇದ್ರ ಬಗ್ಗೆ ಕ್ಲಾರಿಫೈ ಕೊಡೋದಾದ್ರೆ, ಅವರು ಗೆದ್ದಿರೋದು BJP ಚಿಹ್ನೆನಲ್ಲೇ. ಅವರು ಅಧ್ಯಕ್ಷರಿಗೆ ಆಕಾಂಕ್ಷಿಗಳಾಗಿದ್ದರು. ಇವ್ರು ಏನು ಮಾಡಿದ್ದಾರೆ ಅಂದ್ರೆ ಬೇರೆ ಎಲ್ಲನೂ ಕುದುರೆ ವ್ಯಾಪಾರಗಳನ್ನು ಮಾಡಿ ಅಧ್ಯಕ್ಷರನ್ನು ಬೇರೆಯವ್ರಿಗೆ ಕೊಡಲಿಕ್ಕೆಲ್ಲ ವ್ಯಾಪಾರ ಮಾಡಿದ್ರಾಗ ಅವ್ರು ಗೆದ್ದಿರೋರು ಸುಮ್ಮನೆ ಇರ್ತಾರ. ಸೊ ನಮಗೂ ಸಹ ನಮ್ಮಲ್ಲಿದ್ದಂಥ ಇಬ್ಬರನ್ನು ಕರ್ಕೊಂಡೋಗಿ ಕುದುರೆ ವ್ಯಾಪಾರ ಮಾಡಲಿಕ್ಕೆ ಹೋದರು. ಕಾಂಗ್ರೆಸ್ಸಿಂದ ಇಬ್ಬರನ್ನ ಕರ್ಕೊಂಡು ಹೋಗಿದ್ರಲ್ವ ಅವರು. ಅದರಿಂದನೇ ಏನಾಗಿದೆ ಅಂದರೆ ನಮಗೂ ಗೊತ್ತಿದೆ ಅಲ್ವಾ ರಿವರ್ಸ್ ಆಪ್ರೇಷನ್ ಹೇಗೆ ಮಾಡೋದು ಅಂತೇಳಿ. ಡಾಕ್ಟ್ರ್ ಬಂದು ಆಪ್ರೇಷನ್ ಮಾಡಿದ್ದಾರೆ, ಆಪ್ರೇಷನ್ ಸಕ್ಸಸ್ ಆಗಲಿಲ್ಲ. ಏನು ಮಾಡೋಕ್ಕಾಗೋದಿಲ್ಲ, ಕೆಲವೊಂದು ಸಲ ಹಿಂಗೆಲ್ಲ ಆಗ್ತವೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಗೊತ್ತಿದೆ ಇವಾಗ ಮುಂದೆ ಇದ್ದಂಥ ಅಧ್ಯಕ್ಷರು ಎಷ್ಟು ಜನಪರ ಕಾರ್ಯಕ್ರಮಗಳು ಕೊಟ್ಟಿದ್ದರು, ಅದೇ ರೀತಿಯಲ್ಲಿ ನಾವು ಕೊಡಬೇಕಂತೇಳಿ ಬಂದಿದ್ದಾರೆ. ಯಾವುದೋ ವ್ಯಾಪಾರಗಳಿಗೋಸ್ಕರ ನಡೆದಂಥ ವ್ಯಾಪಾರಗಳಿದು. ಇದು ಪುರಸಭೆ ಬಂದು ಏನು ವ್ಯಾಪಾರದ ಸ್ಥಳನ, ರಿಯಲ್ ಎಸ್ಟೇಟ್ ಜಾಗನ ಇದು ಅಲ್ಲ. ಇದು ಜನರಿಗೆ ಕೆಲಸ ಮಾಡಲಿಕ್ಕೆ ನಮ್ಮ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅವ್ರ ಪರವಾಗಿ ಕೆಲಸ ಮಾಡಲಿಕ್ಕೆ ಎಲ್ಲರೂ ರೆಡಿ ಇದ್ದಾರೆ. ಈಗ ಬೊಮ್ಮಸಂದ್ರ ಪುರಸಭೆ ಇದಕ್ಕೆ ಮಾರ್ಗದರ್ಶನ ಆಯಿತಾ ಅಂತ ಅಲ್ಲ, ಬಹುಶಃ ಇರ್ಬೋದು ಅಂತ ಕಾಣ್ತದೆ. ನೀವು ಆಪ್ರೇಷನ್ ಮಾಡ್ಲಿಕ್ಕೆ ಹೋದರೆ ನಮಗೂ ಆಪ್ರೇಷನ್ ಮಾಡೋದು ಬರುತ್ತೆ ಅಲ್ವಾ. ನಾವು ಡಾಕ್ಟ್ರುಗಳೇ ಅಲ್ವಾ. ಡಾಕ್ಟ್ರುಗಳಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಒಬ್ಬೊಬ್ಬರು ಗೊತ್ತಿರುತ್ತೆ. ನಾಟಿ ಮದ್ದು ಗೊತ್ತು ನಮಗೆ. ನೀವು ಇಂಗ್ಲೀಷ್ ಮೆಡಿಸಿನ್ ಕೊಟ್ಟರೆ ನಾವು ನಾಟಿ ಮದ್ದಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದೀವಿ, ವಾಸಿ ಆಯಿತು ನಮಗೆ ಕಾಯಿಲೆ. ಈಗೆಲ್ಲ ಒಟ್ಟಾಗಿ ಸೇರಿಕೊಂಡು ಅಭಿವೃದ್ಧಿಗೆ ಅಂತ ಹೋಗ್ತೀರಾ? ಹೌದು, ಅಭಿವೃದ್ಧಿಗೋಸ್ಕರನೇ ಇರೋದು. ಈಗ ನಮ್ಮನ್ನು ಜನ ಆಯ್ಕೆ ಮಾಡಿ ಕಳಿಸಿರೋದು ಇಲ್ಲೇನು ಕಡಲೆಕಾಯಿ ತಿನ್ನೋದು. ಈಗ ನಮ್ಮನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ, ನಾವು ಅಭಿವೃದ್ಧಿ ಮಾಡಲಿಕ್ಕೆ ಬಂದಿದ್ದೀವಿ. ಜನ ನಮಗೆ ಬೆಂಬಲ ಇದ್ದಾರೆ, ನಮ್ಮ ಸದಸ್ಯರು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಅದರಿಂದ ಇದನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ. ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ ತಮ್ಮ ಮಾಧ್ಯಮಗಳ ಮುಖಾಂತರ. ಸರ್, BJP ಜಿಲ್ಲಾಧ್ಯಕ್ಷ ಹೇಳ್ತಾರೆ ನಾವು ವಿಪ್ ಜಾರಿ ಮಾಡಿದ್ವಿ BJP ಸದಸ್ಯರಿಗೆ, ಇಬ್ಬರು ದ್ರೋಹ ಮಾಡಿದ್ದಾರೆ, ಅವ್ರ ಸದಸ್ಯತ್ವ ರದ್ದು ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಅಂದರೆ ನಮ್ಮಿಂದ ಇಬ್ಬರನ್ನ ಕರ್ಕೊಂಡೋಗಿ ನಾವು ಕೊಟ್ಟಂಥ ವಿಪ್ಪನ್ನು ತೊಗೊಂಡೋಗಿ ನೀವು ಮಾತ್ರ ಕರ್ಕೊಂಡು ಹೋಗ್ಬೋದು. ನೀವು ಕೊಟ್ಟರೆ ವಿಪ್ ಕೊಟ್ಟರೆ ನಾವು ಕರ್ಕೊಂಬರೋಕ್ಕಾಗಲ್ಲ. ನೀವು ವಿಪ್ಪನ್ನು ತೊಗೊಂಡೋಗಿ ತಿಪ್ಪೆನಲ್ಲಿ ಹಾಕಿ, ನಾವು ಬಂಸಂದ್ರದಲ್ಲಿ ಕೊಟ್ಟರಲ್ಲ ವಿಪ್ಪನ್ನು, ತಿಪ್ಪೆಗೂ ಹಾಕೋಕ್ಕೂ ನಾಲ್ ಹಾಕಿತ್ತದು, ತಿಪ್ಪೆನಲ್ಲಿ ಹಾಕಕ್ಕೆ ನಮ್ಮದು ಮಾತ್ರ ಕರ್ಕೊಂಡು ಹೋಗ್ಬೋದು, ನಿಮ್ಮದು ಮಾತ್ರ ಕರ್ಕೊಂಡು ಹೋಗ್ಬಾರ್ದ. ನಾವು ಒಳ್ಳೆ ಕೆಲಸ ಆಯ್ತಲ್ಲ ಇದು. ನಿಮ್ಗೊಂದು ನ್ಯಾಯ, ನಮಗೊಂದು ನ್ಯಾಯನ. ಅವೆಲ್ಲ ನಡೆಯೋದಿಲ್ಲ ಸ್ವಾಮಿ ಈ ಕಾಲದಲ್ಲಿ. ಎಲ್ಲರೂ ಇದೆಲ್ಲ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಯಾರು ಅವಿದ್ಯಾವಂತರಿಲ್ಲ. ನೀವು ಹೇಳ್ದಂಗೆಲ್ಲ ದಡ್ತನ ಕೂತ್ಕೊಂಡಿರೋದಕ್ಕೆ ನಮಗೂ ಗೊತ್ತಿದೆ. ರಾಜಕೀಯ ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೀವಿ. ರಾಜಕೀಯ ಬಂದಿರೋದೇ ರಾಜಕೀಯ ಮಾಡೋದಕ್ಕೆ ಅಲ್ವಾ. ನಿಮ್ಗೇನು ಗೊತ್ತಾ ರಾಜಕೀಯ ಅಲ್ವಾ, ನಮಗೂ ಗೊತ್ತು ರಾಜಕೀಯ.
ಕಾನೂನಲ್ಲಿ ಏನು ತೊಂದರೆ ಆಗೋದಿಲ್ಲ ಅಂತೀರಾ? ಏನಾಗುತ್ತೆ ಕಾನೂನಲ್ಲಿ ತೊಂದರೆ? ಬಂಸನೂರದಲ್ಲಿ ಏನು ಮಾಡ್ಕೊಂಡ್ರು ಅವರು ಕಾನೂನಲ್ಲಿ ತೊಂದರೆ? ನಿಮ್ಮಲ್ಲಿ ಕಾನೂನಲ್ಲಿ ನೂರಾರು ತೊಡಕುಗಳಿದೆ. ನೀವು ಕಾನೂನು ಪ್ರಕಾರ ನಡ್ಕೊಂಡಿದ್ದೀರಾ? ನಾವು ಕಾನೂನು ಪ್ರಕಾರ ನಾವು ನಡ್ಕೊಂಡಿರೋದು. ನಮಗೆ ಬಂದು ಬೆಂಬಲ ಕೇಳಿದ್ರು ಬೆಂಬಲ ಕೊಟ್ಟಿದ್ದೀವಿ, ಯಾರು ಕೇಳಿದ್ರು ಸಹ ಬೆಂಬಲ ಕೊಡ್ತೀವಿ. ನಮಗೇನಂತೆ, ನಮಗೆ ನಮ್ಮದು ಸೀಟ್ ಅಂತ ಬೇಕು, ಅಭಿವೃದ್ಧಿ ಕೆಲಸ ಮಾಡುವಂಥ ಅಧ್ಯಕ್ಷರು ಬೇಕಿತ್ತು, ಅದಕ್ಕೆ ಕೊಟ್ಟಿದ್ದೀವಿ ನಾವು ಬೆಂಬಲ. ಯಾಕೆ ನೀವು ಬೆಂಬಲ ಕೊಟ್ಟು ಅಂತ ಕೇಳೋದಕ್ಕೆ ನೀವ್ಯಾರು? ನಮ್ಮ ಸ್ವತಂತ್ರ ಅದು. ನಮ್ಮ ಹಿರಿಯರು ಮತ್ತು ನಮ್ಮ ನಾಯಕರುಗಳು ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ, ಕೊಟ್ಟಿದ್ದೀವಿ, ಗೆದ್ದಿದ್ದೀವಿ, ವಿಜೃಂಭಣೆ ಮಾಡಿದ್ದೀವಿ, ಇವತ್ತು ಹಾಸನದಲ್ಲಿ ಕೂತ್ಕೊಂಡಿದ್ದೀವಿ, ಅಧಿಕಾರ ನಡೆಸ್ತೀವಿ, ಒಳ್ಳೆ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲೂ ನಾವು ಪುನಃ ಚುನಾವಣೆಯಾಗಿ ಗೆದ್ದು ಬರ್ತೀವಿ. ಓಕೆನಾ? ಥ್ಯಾಂಕ್ ಯು. ಅದರಲ್ಲಿ ಆನೇಕಲ್ ಪುರಸಭೆ ಅನ್ನೋದು ಬಹಳ ಮೊದಲ ಪುರಸಭೆ ಆನೇಕಲ್. ಅಂಥದಕ್ಕೆ ಇವತ್ತು ನನ್ನ ಸಹೋದರಿ ಉಪಾಧ್ಯಕ್ಷರಾಗಿದ್ದಾರೆ. ಅದಕ್ಕೆ ಡಿನ್ನರ್ ಬಗ್ಗೆ ನಿಂತ ಮಹಮ್ಮದ್ ದಿನೇಶ್ ಇಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಅವರ ಉಪಾಧ್ಯಕ್ಷ ಸ್ಥಾನ ಅಲಂಕರಿಸೋದಕ್ಕೆ ಕಾರಣೀಭೂತರಾದಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ದೊಡ್ಡಮನೆ ಕುಟುಂಬದಿಂದ ಒಂದು ಹೆಣ್ಮಗಳು ನನಗಂತೂ ವೈಯಕ್ತಿಕವಾಗಿ ಭಾಳ ಹೆಮ್ಮೆ ಆಗಿದೆ, ಖುಷಿಯಾಗಿದೆ. ಅದಕ್ಕೆ ನಾನು ಇಲ್ಲಿನ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ಅದೇ ರೀತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಧಾ ನಿರಂಜನ್ ಅವರು ಕೂಡ ಅಭಿನಂದನೆಗಳನ್ನು ತಿಳಿಸಕ್ಕೆ ಬಯಸ್ತೀನಿ. ಆನೇಕಲ್ ತಾಲೂಕಲ್ಲಿ 4-5 ಪುರಸಭೆಗಳಿದ್ದಾವೆ. ಈ ಮುಂದಿನ ದಿನಗಳಲ್ಲಿ ಆನೇಕಲ್ ಪುರಸಭೆ ಒಂದು ಮಾದರಿ ಪುರಸಭೆಯಾಗಿ ಹೊರಹೊಮ್ಮೋದಕ್ಕೆ ಇವರು ಸಕಲ ಪ್ರಯತ್ನಗಳನ್ನು ಮಾಡಲಿ. ಜನಾಭಿಪ್ರಾಯ ಮತ್ತು ಜನಾಭಿವೃದ್ಧಿ ಆಗಲಿ. ಜನಾಭಿಪ್ರಾಯ ನಿಮ್ಮ ಪರವಾಗಿ ಬರುವಾಗೆ ಒಂದು ಜನಾಭಿಪ್ರಾಯ ಮಾಡಲಿ ಅಂತೇಳಿ ನಾನು ಆಶಿಸ್ತೇನೆ. ಅದೇ ರೀತಿ ಈ ತಾಲೂಕಿನ ಶಾಸಕರಿಗೂ ಮತ್ತು ನಾವು ವಿಶೇಷವಾಗಿ ನಮ್ಮ ಪದ್ಯವರು ನಾನು ಮಾತಾಡಿಕೊಂಡು ಬೆಳಗ್ಗೆನೇ ಮಾತಾಡಿದೆ ಫೋನಲ್ಲಿ. ಮತ್ತು ಈಗ ಅವ್ರಿಗೂ ಕೂಡ ಧನ್ಯವಾದಗಳನ್ನು ನೇರವಾಗಿ ಹೇಳಿದೆ. ಮತ್ತು ನಮ್ಮ ಪ್ರಸಾದ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಶಿವಣ್ಣವ್ರ ಶಾಸಕರು ಅವ್ರಿಗೂ ಕೂಡ, ಮತ್ತು ಆನೇಕಲ್ನ ಎಲ್ಲ ನನ್ನ ಕಾಂಗ್ರೆಸ್ ಮುಖಂಡರು, ಹಿರಿಯರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀನಿ. ಎಲ್ರಿಗೂ ನಾನು ಪಾರ್ಟಿ ವೈಸ್ ಮಾತಾಡೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಾನು ಯಾವ ಪಾರ್ಟಿಯವರಲ್ಲ. ಆಯ್ತಲ್ಲ, ನಾನು ಕಾಂಗ್ರೆಸ್ ಅಲ್ಲ, BJP ಅಲ್ಲ, JDS ಅಲ್ಲ, ನಮ್ಮ ಹೋರಾಟಗಾರ. ಈಗ ಇವತ್ತಿನ ದಿನಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ, ಬೆನ್ನಿಂದ ನಿಂತು ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳಬೇಕು. ಓಕೆ ಸರ್.